ನೋಡಿ, ನಾವು ಈಗ ನಿಮಿಷಾಂಬ ದೇವಸ್ಥಾನದ್ದು ಒಂದು 200 ಅಡಿ ಮುಂದೆಗಡೆ ಇದ್ದೀವಿ. ನಮಗೂ ಒಂದು 200 ಅಡಿ ದೂರದಲ್ಲಿ ದೇವಸ್ಥಾನ ಐತೆ. ಇಲ್ಲೊಂದು ಮರೆಯಾಗೈತೆ. ಇಲ್ಲಿ ಏನಪ್ಪ ಇಲ್ಲಿ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ, ನಮ್ಮದು ಗಂಜಾಮ್ದು ಮೋರಿ ನೀರೆಲ್ಲ UGDದು ಮೋರಿದು ಎಲ್ಲ ನೀರು ಇಲ್ಲೇ ಬರೋದು. ತೋರಿಸಿ ಆ ಕಡೆ ಕ್ಯಾಮ್ರಾ. ಅಲ್ಲಿ ನೋಡಿ, ಎಲ್ಲ ಅಲ್ಲಿ ಬರ್ತೈತಲ್ಲ ನೋಡಿ, ಅದೆಲ್ಲ ಒಳಗೆ ಬಂದು ಕಾವೇರಿ ನದಿಗೆ, ಇಲ್ಲಿ ನೋಡಿ ಎಲ್ಲ ಬಂದು ಕಾವೇರಿ ನದಿಗೆ ಸೇರ್ತೈತೆ. ಇಲ್ಲೇ ಇಲ್ಲಿಂದ ಒಂದು 100 ಅಡಿ 150 ಅಡಿ ಹತ್ತಿರದಲ್ಲಿ ಆ ಮರದಿಂದ ಆ ಕಡೆನೇ ನಿಮಿಷಾಂಬ ದೇವಸ್ಥಾನ ಇರೋದು. ಈಗ ನಾಳೆ ಮಾಘಮಾಸ ತುಣ್ಮೆ ಅಂತ ಹೇಳ್ಬಿಟ್ಟು ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಕಾವೇರಿ ನದಿಲಿ ಸ್ನಾನ ಮಾಡಬೇಕು ಅಂತ. ನೀವೇ ನೋಡಿ, ಈ ನೀರು ಈ ಕಾವೇರಿ ನದಿಗೆ ಇಷ್ಟು ಕೊಳಚೆ ಮೋರಿ ನೀರು ಬಂದು ಸೇರ್ತೈತೆ. ಇಲ್ಲಿ ಸ್ನಾನ ಮಾಡ್ಬೋದಾ ಮಾಡಬಾರ್ದಾ, ಭಕ್ತರುಗಳಿಗೆ ಯಾವ ಥರ ವ್ಯವಸ್ಥೆ ಐತೆ ಇಲ್ಲಿ ನೋಡಿ ನೀವೇನೆ. ಕಾವೇರಿ ನದಿಗೆ ಇಷ್ಟು ಗಲೀಜು ನಾವು ವರ್ಷಾಂಬತ್ತು ಕಾಲದಿಂದ ಇದು ಮಾಡ್ತಾ ಇದ್ದೀವಿ, ಇದನ್ನ ತಡೀರಿ ಅಂತ. ಯಾವುದೇ ಇಲ್ಲಿ ನಮ್ಮದು ಸ್ಥಳೀಯವಾಗಿರೋ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿಲ್ಲ, ತಲೆನೂ ಕೆಡಿಸ್ಕೊಂಡಿಲ್ಲ. ಹೇಳೋರು ಹೇಳ್ಕೊತಾರೆ, ಬಿಡೋರು ಬಿಟ್ಕೋತಾರೆ ಅಂತ ಅವ್ರ ಪಾಡಿಗೆ ಅವರು ಮಾಡ್ತಿದ್ದಾರೆ. ಎಷ್ಟು ಮೋರಿ ನೀರು, ಗಲೀಜು ನೀರು ಕಾವೇರಿ ನದಿಗೆ ಹೋಗಿ ತಲುಪ್ತೈತೆ. ಇಲ್ಲಿಂದ ಬರೀ ಒಂದಷ್ಟು ದೂರದಲ್ಲೇ ದೇವ್ರ ನಿಮಿಷಾಂಬೆಗೆ ಅಭಿಷೇಕ ಮಾಡೋಕ್ಕೆ ಇದಕ್ಕೆಲ್ಲ ನೀರು ಎತ್ಕೋತಾರೆ. ಇವರು ಯಾವ ರೀತಿಯಲ್ಲಿ ಕಾವೇರಿ ನದಿಗೆ ಮೋರಿ ನೀರು ಈ ದೇವಸ್ಥಾನ ತೋರಿಸಿ. ಈಗ ನೀವೇನು ನೋಡ್ಕೊಂಡು ಬಂದ್ರಿ, ಇದು ನಮ್ಮದು ಗಂಜಾಮ್ದು UGD ಮತ್ತು ಮೋರಿ ನೀರು, ಕಕ್ಕಸ್ ನೀರು ಎಲ್ಲ ಅರ್ಧ ಗಂಜಾಮ್ದು ನೀರೆಲ್ಲ ಇಲ್ಲಿ ಬರ್ತದೆ. ಇನ್ನರ್ಧ ಭಾಗ ಊರಿಂದು ಆ ಕಡೆ ನಿಮಿಷಾಂಬ ದೇವಸ್ಥಾನ ಆದಮೇಲೆ ಆ ಕಡೆನೂ ಬರ್ತದೆ, ಅರ್ಧ ಸೇರುತ್ತೆ ಕಾವೇರಿ ನದಿಗೆ. ಇದು ನಿಮಿಷಾಂಬ ದೇವಸ್ಥಾನ ಬ್ಯಾಕ್ ಸೈಡು. ನಿಮ್ಗೆ ಇಲ್ಲಿಂದ ಇದೊಂದು ಮರ ಕಾಣಿಸ್ತೈತೆ ನೋಡಿ, ಈ ಮರದ ಆ ಕಡೆನೇ ದೇವಸ್ಥಾನ ಇರೋದು. ಒಂದು 150 ಮೀಟ್ರ್ ಅಂದ್ಕೊಳ್ಳಿ, ಕರೆಕ್ಟಾಗಿ ಇಲ್ಲಿಂದ ಅಲ್ಲಿಗೆ 150 ಮೀಟ್ರು. ಇವತ್ತೇನು ಲಕ್ಷಾಂತರ ಜನ ಭಕ್ತಾದಿಗಳು ಮಾಘ ಹುಣ್ಣಿಮೆ ಅಂದ್ಕೊಂಡು ಇಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪವಿತ್ರ ಅಂದ್ಕೊಂಡು ಬಂದು ಸ್ನಾನ ಮಾಡ್ತಿದ್ದಾರೆ. ಅವರು ಸ್ನಾನ ಮಾಡ್ತಾ ಇರೋದು ಇದೇ ನೀರಲ್ಲಿ, ಇದೇ ಕಾವೇರಿ ನದಿ, ಇದೇ ನಮ್ಮೂರಿಂದು ಕೊಳಚೆ ನೀರೆಲ್ಲ ಅಲ್ಲೋಗಿ ಸೇರ್ತೈತೆ. ಇಲ್ಲಿಂದ ಅಷ್ಟು ದೂರದಲ್ಲಿ ಈ ಕಕ್ಕಸ್ ನೀರು, ಮೋರಿ ನೀರಲ್ಲಿ ಜನ ಬಂದು ಕಾವೇರಿ ನದಿ ಅಂದ್ಕೊಂಡು ಪವಿತ್ರ. ಪಬ್ಲಿಕ್ಗೆ ಏನು ಗೊತ್ತು ಈ ಥರ ಇಲ್ಲಿ ಊರಿನ ನೀರು ಬಂದು ಸೇರ್ತೈತೆ ಅಂತ? ಇಲ್ಲಿ ಬಂದು ಸೇರ್ತಾ ಇರೋದು ಪ್ರತಿ ಅಧಿಕಾರಿಗಳಿಗೆ, ಇಲ್ಲಿನ ಅಧಿಕಾರಿಗಳಿಗೆ ಎಲ್ಲರಿಗೂ ಗೊತ್ತು. ಸುಮಾರು ಸಲ ಅಧಿಕಾರಿಗಳು ಗಮನಕ್ಕೆ ತಗೊಬಂದಿದ್ದೀವಿ. ಇಲ್ಲಿಂದ ನೀರು ಬರೋದು ನಿಲ್ಲಿಸಿ, ಸಾವಿರಾರು ಜನ ನಿಮಿಷಾಂಬಕ್ಕೆ ಭಕ್ತಾದಿಗಳು ಬರ್ತಾರೆ, ಆ ನೀರಲ್ಲೇ ಸ್ನಾನ ಮಾಡ್ತಾರೆ, ಕಾಯಿಲೆಗಳು ಬರ್ತದೆ. ಇದನ್ನ ಹೆಂಗಾದ್ರೂ ಮಾಡಿ ನಿಲ್ಲಿಸಿ, ಇದನ್ನು ಬೇರೆ ಇದು ಮಾಡಿ ಅಂತ ಹೇಳಿದ್ರೆ ಯಾವ ಅಧಿಕಾರಿನೂ ತಲೆ ಕೆಡಿಸ್ಕೊಂಡಿಲ್ಲ.